ಜಿಂಬಾಬ್ವೆ ವಿರುದ್ಧದ ಮೊದಲ ಟಿ20 ಕ್ರಿಕೆಟ್ ಪಂದ್ಯಕ್ಕೆ ಭಾರತದ ತಂಡ ಪ್ರಕಟ. ಶ್ರೇಯಸ್ ಅಯ್ಯರ್ ನಾಯಕ. ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಭಾರತದ ಕ್ರಿಕೆಟ್ ತಂಡವು ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳಲ್ಲಿ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಗುರುವಾರ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಸೆಣಸಲಿದೆ. ಪ್ರಮುಖ ಆಟಗಾರರಾದ ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರಿಗೆ ಈ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದ್ದು, ಟೀಮ್ ಇಂಡಿಯಾ ಅಂತಿಮ 11ರ ಬಳಗದಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಳ್ಳಲು ಸಜ್ಜಾಗಿದೆ. ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ ಆರಂಭಿಕ ಜೋಡಿ. ಸಂಜು ಸ್ಯಾಮ್ಸನ್ ಅಲಭ್ಯತೆಯಿಂದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿಗೆ ಜಿಂಬಾಬ್ವೆ ಸರಣಿಯಲ್ಲಿ ಸುದೀರ್ಘ ಅವಕಾಶ ಸಿಗುವ ಸಾಧ್ಯತೆ ಇದೆ. ಅವರು ವಿಶ್ವದ 2ನೇ ಶ್ರೇಯಾಂಕಿತ ಟಿ20 ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ 15 ವರ್ಷ 99 ದಿನಗಳ ಅತ್ಯಂತ ಕಿರಿಯ ವಯಸ್ಸಿನ ಪಾದಾರ್ಪಣೆ ಮಾಡಿದ ಸೂರ್ಯವಂಶಿ ಇದುವರೆಗೆ ಆಡಿದ 3 ಟಿ20 ಪಂದ್ಯದಲ್ಲಿ 42 ರನ್, ಗರಿಷ್ಠ 15 ರನ್ ಗಳಿಸಿದ್ದಾರೆ. ಜಿಂಬಾಬ್ವೆ ಬ್ಯಾಟಿಂಗ್ ಸ್ನೇಹಿ ವಾತಾವರಣದಲ್ಲಿ ತಮ್ಮ ನೈಜ ಆಟವನ್ನು ಪ್ರದರ್ಶಿಸಲು ರಾಜಸ್ಥಾನ್ ರಾಯಲ್ಸ್ ಯುವ ಆಟಗಾರ ಕಾಯುತ್ತಿದ್ದಾನೆ. ಮತ್ತೊಂದೆಡೆ ಅಭಿಷೇಕ್ ಶರ್ಮಾ ಸಹ ಇದೇ ಮೈದಾನದಲ್ಲಿ 2 ವರ್ಷಗಳ ಹಿಂದೆ ಪಾದಾರ್ಪಣೆ ಮಾಡಿ ತಮ್ಮ ಚೊಚ್ಚಲ ಟಿ20 ಶತಕ ಬಾರಿಸಿದರು. ಇದಾದ ನಂತರ ಅವರು ಶ್ರೇಯಾಂಕದಲ್ಲಿ ಅಗ್ರಸ್ಥಾನಕ್ಕೇರಿದರು. ಪ್ರಸ್ತುತ ಇಶಾನ್ ಕಿಶನ್ ಟಿ20 ಶ್ರೇಯಾಂಕದ ಮೊದಲ ಸ್ಥಾನದಲ್ಲಿದ್ದಾರೆ.